ಪೊಲೀಸ್ ಬಂದು ನಮ್ಮ ಜೊತೆ ಫೋಟೋ ತಕ್ಕಲತ್ತಾರೆ. ದಕ್ಷಿಣದ ವಾರಣಾಸಿ ಎಂದೇ ಪ್ರಸಿದ್ಧವಾಗಿರುವ ಶಿರ್ವಾಳ ಗ್ರಾಮಕ್ಕೆ ಎಲ್ಲರಿಗೂ ಸ್ವಾಗತ. ಇದು ಹಂಪಿಯಷ್ಟೇ ಶ್ರೇಷ್ಠವಾದ ಕಲಾಕೃತಿಯನ್ನು ಹೊಂದಿರತಕ್ಕಂಥ ಸ್ಥಳ. ಇದು ರಾಷ್ಟ್ರಕೂಟರು ಮತ್ತು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂಥ ದೇವಸ್ಥಾನ. ಈ ದೇವಾಲಯಗಳು ನಮಗೆ ರಾಷ್ಟ್ರಕೂಟರ ಕಲಾ ವೈಭವದ ಬಗ್ಗೆ ನಮಗೆಲ್ಲ ತಿಳಿಸಿಕೊಡುತ್ತೆ. ಇಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ದೇವಸ್ಥಾನ, ಇದು ಶಿವನ ದೇವಸ್ಥಾನ. ಒಳಗೆ ಬಂದ ತಕ್ಷಣ ನಮಗೆ ಸಿಗೋದು ಶಿವನ ವಿಗ್ರಹ. ಇಲ್ಲಿ ನೋಡ್ಬೋದು ಒಳಗಡೆ ಎಲ್ಲ ಬಾವಲಿಗಳು ತುಂಬಿಕೊಂಡಿದೆ. ಇದನ್ನು ಯಾವುದೇ ರೀತಿ ಸರ್ಕಾರ ಇನ್ನಾದರೂ ಜೀರ್ಣೋದ್ಧಾರ ಮಾಡಿಲ್ಲ. ಈ ಶಿವನ ವಿಗ್ರಹದ ಮುಂದೆಯೇ ಇನ್ನೊಂದು ಶಿವಲಿಂಗ ನಮಗೆ ನೋಡೋದಕ್ಕೆ ಸಿಗುತ್ತೆ. ಈ ಮಂಟಪದ ಪ್ರತಿಯೊಂದು ಕಂಬಗಳು ಇದು ನಮ್ಮ ಭಾಗದ ಕಲ್ಲುಗಳಲ್ಲ. ಇವುಗಳನ್ನು ಆಗಿನ ಕಾಲದಲ್ಲೇ ಬೇರೆ ಭಾಗದಿಂದ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಪ್ರತಿಯೊಂದು ಕಂಬವು ವಿಶಿಷ್ಟವಾದ ಕೆತ್ತನೆಯನ್ನು ಹೊಂದಿರತಕ್ಕಂಥದ್ದು ನಾವಿಲ್ಲಿ ನೋಡ್ಬೋದು. ಹೊರಗಡೆ ಬಂದರೆ ನಮಗೆ ಭವ್ಯವಾದ ದೇವಾಲಯದ ಬಗ್ಗೆ ಒಂದು ಹೊರನೋಟ ಕಾಣಿಸುತ್ತದೆ. ಆದರೆ ಇಲ್ಲಿ ಯಾವುದೇ ರೀತಿಯಾದ ಪ್ರವಾಸಿಗಳು ಭೇಟಿ ನೀಡೋದಿಲ್ಲ. ಇದು ಒಂದು ಬೇಜಾರಿನ ವಿಷಯ. ಇಲ್ಲಿ ಒಟ್ಟು 3 ದೇವಸ್ಥಾನಗಳಿವೆ. ಅದರಲ್ಲಿ 2 ಶಿವನ ದೇವಸ್ಥಾನಗಳು. ಇನ್ನೂ ಹಲವಾರು ದೇವಾಲಯಗಳು ನಿರ್ಮಾಣ ಹಂತದಲ್ಲಿಯೇ ನಿಂತಿವೆ. ಇಲ್ಲಿ ಕೂಡ ಇನ್ನೊಂದು ದೇವಸ್ಥಾನವನ್ನು ನಾವು ನೋಡ್ಬೋದು. ಆದರೆ ಇದು ಯಾರ ದೇವಸ್ಥಾನ ಎಂಬುದು ಗೊತ್ತಿಲ್ಲ. ಯಾಕಂದರೆ ನಾವು ಹೋದಾಗ ಅದು ಇಲ್ಲಿ ಹಾಕಿದ್ರು. ಇಲ್ಲಿ ನೋಡ್ಬೋದು. ಯಾರಾದರೂ ಇದ್ರ ಬಗ್ಗೆ ಗೊತ್ತಿದ್ರೆ ಕಾಮೆಂಟ್ ಮಾಡ್ಬೋದು. ಇಲ್ಲಿ ಕೂಡ ನಿರ್ಮಾಣ ಹಂತದಲ್ಲಿ ನಿಂತಿರ್ತಕ್ಕಂಥ ದೇವಾಲಯಗಳನ್ನು ನಾವು ಇಲ್ಲಿ ನೋಡ್ಬೋದು. ಇತ್ತೀಚಿನ ದಿನಗಳಲ್ಲಿ ಇಲ್ಲಿ ಪೊಲೀಸರನ್ನು ನಿಯೋಜಿಸಲಾಗಿದೆ. ಯಾಕಂದರೆ ಇಲ್ಲಿ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಇಲ್ಲಿ ಭೇಟಿ ನೀಡಿದ ಪ್ರವಾಸಿಗರ ಪ್ರತಿಯೊಬ್ಬರ ಡೀಟೇಲ್ಸನ್ನು ಇಲ್ಲಿ ಪೊಲೀಸರು ಬರ್ಕೋತಾರೆ. ಯಾಕಂದರೆ ಇಲ್ಲಿ ಭದ್ರತೆಯ ದೃಷ್ಟಿಯಿಂದ ಈ ಥರ ಮಾಡಿದ್ದಾರೆ ಅಂತ ಅವರು ಪೊಲೀಸರು ನಮಗೆ ಮಾಹಿತಿ ನೀಡಿದರು. ಇದೆಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಆಗಿನ ಕೆತ್ತನೆಗಳು. ಕೊನೆಯದಾಗಿ ಮತ್ತೆ ಶಿವನ ವಿಗ್ರಹದ ಹತ್ತಿರ ಬಂದ್ವಿ. ಎಲ್ಲ ದೇವಾಲಯಗಳಲ್ಲೂ ಶಿವನ ವಿಗ್ರಹದ ಮುಂದೆ ನಂದಿ ಇರೋದನ್ನು ನಾವು ಸಾಮಾನ್ಯವಾಗಿ ನೋಡ್ಬೋದು. ಆದರೆ ಈ ದೇವಸ್ಥಾನದಲ್ಲಿ ಒಂದು ವಿಶೇಷತೆ ಏನಂದರೆ ಶಿವಲಿಂಗದ ಮುಂದೆ ಶಿವಲಿಂಗ ಇರ್ತಕ್ಕಂಥದ್ದು ಇಲ್ಲಿನ ವಿಶೇಷ. ಇಲ್ಲಿನ ಇನ್ನೊಂದು ವಿಶೇಷತೆ ಏನಂದರೆ ಈ ಬಾವಿಯಲ್ಲಿ ಮಹಾಭಾರತ ಕೆತ್ತನೆಗಳು, ಆಗಿನ ಸಂಸ್ಕೃತಿ, ಆಚಾರ ವಿಚಾರ, ಅದರ ಜೊತೆಗೆ ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲಿ ಮತ್ಸ್ಯಕನ್ಯೆಯನ್ನು ಕೂಡ ಇವರು ಕೆತ್ತಿದ್ದಾರೆ. ಕೊನೆಯದಾಗಿ ಇಲ್ಲಿ ಹೊರಗಡೆ ಸಾಲು ಸಾಲು ಶಿವಲಿಂಗಗಳನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ಇದು ಶ್ರೀಶೈಲ ಆಗದೆ ಶಿರ್ವಾಳ ಅಂತೇಳಿ ಆಗಿದೆ. ಇದು ಮಲ್ಲಿಕಾರ್ಜುನ ದೇವಸ್ಥಾನ. ಇದರಲ್ಲಿ ಹಳೆಯ ಪುರಾತನ ಕೆತ್ತನೆಗಳನ್ನು ಪೇಂಟ್ ಮಾಡಿದ್ದಾರೆ. ಹಲವಾರು ರೀತಿಯಾಗಿರ್ತಕ್ಕಂಥ ಬರೀ ಶಿವನ ಮೂರ್ತಿಗಳಿಂದನೇ ಇಲ್ಲಿ ಕೂಡಿದೆ. ಪ್ರತಿಯೊಂದು ಕಡೆ ಶಿವ, ಹಾವು, ನಾಗಸರ್ಪ, ಪ್ರತಿಯೊಂದು ಕಡೆ ನಾವು ಎಲ್ಲಿ ನೋಡಿದರೂ ಕೂಡ ಶಿವಲಿಂಗನೇ ಕಾಣುತ್ತೆ. ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.